ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ನಂತರ ಕಂಪ್ಲೀಟ್ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಯಾವಾಗ ಫ್ರೀ ಇರ್ತೀರಾ ಅಂದ್ರೆ ವಿಡಿಯೋನ ನೋಡುವಷ್ಟು ಟೈಮ್ ಇದೆ ನಿಮ್ಮ ಹತ್ರ, ಆವಾಗ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನೀವು ಆಪ್ಷನ್ ಎಂಟ್ರಿ ಆಲ್ರೆಡಿ ಕಂಪ್ಲೀಟ್ ಮಾಡಿರಬಹುದು ಅಥವಾ ಮುಂದಿನ ಕೆಲವೇ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡ್ತೀರಾ. ಅದ್ರ ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ. ಇದನ್ನ ನಾನು ನಿಮಗೆ ಆಲ್ರೆಡಿ 2-3 ಬಾರಿ ಹೇಳಿದ್ದೀನಿ, ಇದು ಡೆಮೋ ರೀತಿ ಅಂತ. ಡೆಮೋ ರೀತಿ ಅಂದ್ರೆ ನೀವು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮ್ಮ ರ್ಯಾಂಕ್ ಈ ರೀತಿ ಇದೆ, ನಿಮ್ಮ ರಿಸರ್ವೇಷನ್ಸ್ ಎಲ್ಲ ಈ ರೀತಿ ಇದೆ. ಸೊ ಅದ್ರ ಪ್ರಕಾರ ಈ ಕಾಲೇಜ್ ನಿಮಗೆ ಇಂತಹ ಕ್ಯಾಟಗರಿ ಅಂಡರ್ ಅಲಾಟ್ ಆಗುತ್ತೆ, ನಿಮ್ಮ ಫೀಸ್ ಇಂತಿಷ್ಟಿರುತ್ತೆ. ಇದನ್ನ ಕೇಳಿದವರು ತಿಳಿಸ್ತಾರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ. ಮಾಕ್ ಅಲಾಟ್ಮೆಂಟ್ ಅಂತಂದ್ರೆ ಡೆಮೋ ರೀತಿ. ಅಲ್ಲಿ ಹೋಗಿ ಏನು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಅಂದ್ರೆ ಚಾಯ್ಸ್ ಎಂಟ್ರಿ ಕೂಡ ಇರಲ್ಲ. ಮಾಕ್ ಅಲಾಟ್ಮೆಂಟ್ ಆದ ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗಿರೋದು ಮುಂದೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವ ಆವಾಗ. ಸೊ ಈಗ ಒಮ್ಮೆ ಮಾಕ್ ಅಲಾಟ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಅದರ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಎಡಿಟಿಂಗ್ ಅಲ್ಲಿ ಯಾವ್ಯಾವ ರೀತಿ ಆಪ್ಷನ್ಸ್ ಇರುತ್ತೆ ಇದನ್ನ ನಿಮಗೆ ಹೇಳೋದಂದ್ರೆ, ಈಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ಬೇರೆ ಯಾವ್ದಾದ್ರು ಕಾಲೇಜನ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೋಬಹುದು. ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಕೆಲವು ಕಾಲೇಜ್ ಇದ್ದಾವೆ, ಅವುಗಳಿಗೆ ಬೇಡ ಡಿಲೀಟ್ ಮಾಡ್ತೀನಿ ಆ ಕಾಲೇಜನ್ನ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ಕೋಬಹುದು. ನಂತರ ಪ್ರಯಾರಿಟಿ ಆರ್ಡರ್ ಇರುತ್ತಲ್ವಾ, ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಈಗ ಒಂದು 80 ಕಾಲೇಜಸ್ನ ಆ್ಯಡ್ ಮಾಡಿದ್ದೀರಾ, ಅದರೊಳಗಡೆ ಈಗ 45th ಪ್ರಯಾರಿಟಿ ಏನಿದೆ ಅದನ್ನ 25th ಪ್ರಯಾರಿಟಿ ಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಸೆಟ್ ಮಾಡ್ಕೋಬಹುದು, ಅವಕಾಶ ಇರುತ್ತೆ. ಅದೇ ರೀತಿ ಈಗ 8th ಪ್ರಯಾರಿಟಿ ಇರುವಂತಹ ಕಾಲೇಜನ್ನ ನಾನೀಗ 46th ಪ್ರಯಾರಿಟಿ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿ ನಿಮ್ಮ ಆಪ್ಷನ್ ಎಂಟ್ರಿನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೋಬಹುದು. ಇನ್ನೊಂಥರ ಎಲ್ಲ ಕೋರ್ಸ್ಗಳಿಗೂ ಆ್ಯಡ್ ಮಾಡಿದ್ರಿ, ಈಗ ಯಾವುದೊಂದು ಕೋರ್ಸ್ ಬೇಡ ಅನ್ಸಿದ್ರೆ ಆ ಕೋರ್ಸ್ಗಳಿಗೆ ಸಿಗುವಂತಹ ಎಲ್ಲ ಕಾಲೇಜನ್ನು ಬೇಕಾದ್ರೆ ಡಿಲೀಟ್ ಮಾಡ್ಕೋಬಹುದು. ಸೊ ಈ ರೀತಿ ಈ ಎಲ್ಲ ಆಪ್ಷನ್ಸ್ ಇರುತ್ತೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ನಲ್ಲಿ. ನಂತರ ಈ ಮಾಕ್ ಅಲಾಟ್ಮೆಂಟ್ ಆದ ನಂತರ ಏನು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡ್ತೀರಾ, ಎಡಿಟ್ ಮಾಡಿದ ನಂತರ ಏನು ಆಪ್ಷನ್ ಎಂಟ್ರಿ ಇರುತ್ತೆ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅದ್ರ ಪ್ರಕಾರನೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಂದ್ರೆ ಸಂಪೂರ್ಣವಾಗಿ ಕೌನ್ಸಿಲಿಂಗ್ ನಡೆಯುತ್ತೆ. ಅದಕ್ಕೋಸ್ಕರನೇ ಮಾಕ್ ಅಲಾಟ್ಮೆಂಟ್ ಆದ ನಂತರ ನೀವೇನು ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ತೀರಾ ಆ ಆಪ್ಷನ್ ಎಂಟ್ರಿಯನ್ನ ಫೈನಲ್ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಅದಂದ್ರೆ ಈಗ ಫೈನಲ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫೈನಲ್ ಆಪ್ಷನ್ ಎಂಟ್ರಿಗೆ ಇಂತಹ ಡೇಟ್, ಇಂತಹ ಟೈಮ್, ಲಾಸ್ಟ್ ಡೇಟ್ ಆ್ಯಂಡ್ ಲಾಸ್ಟ್ ಟೈಮ್ ಅಂತ ಅನೌನ್ಸ್ ಮಾಡಿರ್ತಾರೆ. ಸೊ ಆ ಟೈಮ್ಗೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಏನಿರುತ್ತೆ ಅದು ಲಾಕ್ ಆಗುತ್ತೆ. ಸೊ ಅದರ ನಂತರ ಅಂದರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮುಗಿದ ನಂತರ ಒಂದು 2 to 3 ಡೇಸ್ ಒಳಗಡೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟಲ್ಲಿ ನಿಮಗೆ ಇಂತಹ ಕೋರ್ಸ್ ಅಲಾಟ್ ಆಗಿದೆ, ಎಂಜಿನಿಯರಿಂಗ್ ಆಗಿದ್ರೆ ಕೋರ್ಸ್ ಜೊತೆಗೇನೆ ಇಂಥ ಅಂದರೆ ಕಾಲೇಜ್ ಅಲಾಟ್ ಆಗಿದೆ, ಅದರ ನಂತರ ಇಂಥ ಬ್ರಾಂಚ್ ಅಲಾಟ್ ಆಗಿದೆ, ಇಂಥ ಕ್ಯಾಟಗರಿ ಅಂಡರ್ ಅಲಾಟ್ ಆಗಿದೆ, ಫೀಸ್ ಇಂತಿಷ್ಟಿದೆ, ಈ ರೀತಿ ತೋರಿಸಿರ್ತಾರೆ ಸೀಟ್ ಅಲಾಟ್ಮೆಂಟ್ನಲ್ಲಿ. ಅದರ ನಂತರ ಈ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ ಆವಾಗನೇ ಅಂದ್ರೆ ಅದ್ರ ಕೆಳಗಡೆ ಚಾಯ್ಸ್ ಎಂಟ್ರಿಗೆ ಅಂತ ಲಿಂಕ್ ಕೊಟ್ಟಿರ್ತಾರೆ. ಚಾಯ್ಸ್ ಎಂಟ್ರಿ 4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಚಾಯ್ಸಸ್ ಇರುತ್ತೆ. ಚಾಯ್ಸಸ್ಗಳ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಪ್ರತಿ ಚಾಯ್ಸ್ ಬಗ್ಗೆ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ, ಓಕೆನಾ. ಅದರ ನಂತರ ಈ ಸೀಟ್ ಅಲಾಟ್ಮೆಂಟ್ ಆಗಿರುತ್ತಲ್ವಾ ಅಲ್ಲಿ ಫೀಸ್ ಇಂತಿಷ್ಟು ಅಂತ ಮೆನ್ಷನ್ ಮಾಡಿರ್ತಾರೆ. ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು. ಫೀಸನ್ನು ಪೇ ಮಾಡೋದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದೇ ಸಲ, ಅಲ್ಲಿ ಸ್ಕ್ರೀನ್ ಮೇಲೆ ಎಷ್ಟು ಫೀಸ್ ತೋರಿಸಿರ್ತಾರೋ ಆ ಫೀಸನ್ನು ಒಂದೇ ಸಲ ವಿದ್ಯಾರ್ಥಿಗಳು ಪೇ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಮೇಲೆ ಪೇ ಮಾಡೋದಕ್ಕೆ ಆಪ್ಷನ್ ಇರಲ್ಲ, ಒಂದೇ ಸಲ ಪೇ ಮಾಡಬೇಕು, ಓಕೆನಾ. ಅದ್ರ ನಂತರ ಯಾವ ವಿದ್ಯಾರ್ಥಿಗಳು ಈಗ ಎಜುಕೇಷನ್ ಲೋನ್ ಮಾಡಬೇಕು ಅಂತಿರ್ತಾರೆ ಅವರು ಈಗ ಸ್ಟಾರ್ಟಿಂಗ್ ಸೀಟ್ ಅಲಾಟ್ ಆದಾಗ ಅಲ್ಲಿ ತೋರಿಸಿರುವಂಥ ಫೀಸ್ ಏನಿದೆ ಅದನ್ನು ನೀವು ಎಲ್ಲಿಂದಾದರೂ ಅರೇಂಜ್ ಮಾಡಿ ಪೇ ಮಾಡಬೇಕಾಗುತ್ತೆ ಫೀಸನ್ನು. ಅದರ ನಂತರ ಫೀ ಪೇಮೆಂಟ್ ರಿಸಿಪ್ಟ್ ಇಟ್ಕೊಂಡಿರ್ಬೇಕು ನೀವು. ನಂತರ ಮುಂದೆ ಯಾವಾಗ ಎಜುಕೇಷನ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಆವಾಗ ಬ್ಯಾಂಕ್ಗೆ ಆ ರಿಸಿಪ್ಟ್ ಕೊಟ್ಟರೆ ಅವರು ನೀವೆಷ್ಟು ಫೀಸನ್ನು ಪೇ ಮಾಡಿದಿರೋ ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಈ ರೀತಿ ಪ್ರಾಸೆಸ್ ಇರುತ್ತೆ ಎಜುಕೇಷನ್ ಲೋನ್, ಗೊತ್ತಿರಲಿ ಅಂತ ಹೇಳಿದೆ. ಓಕೆ, ಹಾಗಿದ್ರೆ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಾಯಿತು. ಗೊತ್ತಾಗದಿದ್ರೆ ಹೇಳಿದ್ನಲ್ಲ ವಿಡಿಯೋ ಚೆಕ್ ಮಾಡಿ. ಸರಿ, ಹಾಗಿದ್ರೆ ಈಗ ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರೆ ಅವರು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ನೇ ಮಾಡ್ಕೊಂಡಾಯ್ತು, ಆಲ್ರೆಡಿ ಅಡ್ಮಿಷನ್ ಆಗಿದ್ರೆ ನೆಕ್ಸ್ಟ್ ರೌಂಡ್ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ,
ಕಾಲೇಜ್ಗೆ ಹೋಗ್ತಾರೆ, ಅವರಿಗೆ ಡೇಟ್ ಅನೌನ್ಸ್ ಆಗುತ್ತೆ ಮುಂದೆ, ಅವಾಗ ಕಾಲೇಜ್ಗೆ ಅಟೆಂಡ್ ಆಗ್ತಾರೆ. ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 4 ಸೆಲೆಕ್ಟ್ ಮಾಡಿರ್ತಾರೆ ಅವರು ಕೌನ್ಸಿಲಿಂಗ್ ಅನ್ನ ಎಕ್ಸಿಟ್ ಆಗಿರ್ತಾರೆ, ಅವರು ಕೂಡ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಸೆಕೆಂಡ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು ಹಾಗೆ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜನ್ನ ಹೋಲ್ಡ್ ಅಲ್ಲಿ ಅಥವಾ ಬ್ಯಾಕಪ್ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಬಂದಿರ್ತಾರೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದವರು ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಸೀಟ್ ಬೇಡ ನನಗೆ, ನಾನೀಗ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗೋದು ಅಂತ ಚೆಕ್ ಮಾಡ್ತೀನಿ ಅಂತ ಬಂದಿರ್ತಾರೆ. ಅದಂತರ ಮತ್ತೊಂದು ಕೆಟಗರಿ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರು ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಸೀಟೇ ಅಲಾಟ್ ಆಗದೆ ಇರುವಂತಹ ವಿದ್ಯಾರ್ಥಿಗಳು. ಫಸ್ಟ್ ರೌಂಡಲ್ಲಿ ಯಾವ ವಿದ್ಯಾರ್ಥಿ ಸೀಟೇ ಸಿಕ್ಕಿರಲ್ಲ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ನಂತರ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡೋದು ಏನಿರಲ್ಲ, ಅವರು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಓಕೆನಾ, ಈ ರೀತಿ ಇರುತ್ತೆ. ಅದರ ನಂತರ ಈ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಏನಾಗುತ್ತೆ, ಅದ್ರ ನಂತರ ಆಪ್ಷನ್ ಎಂಟ್ರಿ ಏನಿರುತ್ತೆ ಅದನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ನಂತರ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ, ಹೊಸ ಕಾಲೇಜ್ ಆ್ಯಡ್ ಮಾಡಿಬಿಡ್ತೀನಿ, ಆಗಲ್ಲ. ಎಡಿಟ್ ಯಾವ ರೀತಿ ಆಪ್ಷನ್ ಇರುತ್ತೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಆಲ್ರೆಡಿ ಇರುವಂತಹ ಲಿಸ್ಟ್, ಅದರಲ್ಲಿ ಯಾವುದಾದ್ರೂ 1, 2 ಅಥವಾ ಹೆಚ್ಚು ಕಾಲೇಜ್ಗಳು ಬೇಡ ಅಂದ್ರೆ ಅದನ್ನು ಡಿಲೀಟ್ ಮಾಡ್ಕೋಬಹುದು. ನಂತರ ಪ್ರಯಾರಿಟಿ ಆರ್ಡರ್ ಏನಿದೆ ಅದನ್ನು ಚೇಂಜ್ ಮಾಡಬಹುದು, ಬಟ್ ಹೊಸದಾಗಿ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ, ನಾನೊಂದು ಕಾಲೇಜನ್ನು ಆ್ಯಡ್ ಮಾಡಿದ್ದೀನಿ, ಇಂಜಿನಿಯರಿಂಗ್ ಕಾಲೇಜನ್ನು ಆ್ಯಡ್ ಮಾಡಿದ್ದೀನಿ, ಅಲ್ಲಿ ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗನ್ನು ಆ್ಯಡ್ ಮಾಡ್ಕೊಂಡಿದ್ದೆ, ಆ ಕಾಲೇಜ್ ಇದೆ ಈಗ ನಾನು ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ, ಬಟ್ ನಾನು ಈ ಹಿಂದೆ ಫೈನಲ್ ಆಪ್ಷನ್ ಎಂಟ್ರಿ ಏನಾಯಿತು ಆ ಟೈಮಲ್ಲಿ AIML ಬ್ರಾಂಚನ್ನು ಆ್ಯಡ್ ಮಾಡಿರಲಿಲ್ಲ, ಈಗ ಆ್ಯಡ್ ಮಾಡ್ಕೋಬಹುದಾ ಅಂತ ಕೇಳ್ತಾ ಇದ್ರು. ಅದಕ್ಕೂ ಕೂಡ ಅವಕಾಶ ಇರಲ್ಲ. ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ, ಬಟ್ ಆ ಎಡಿಟಿಂಗ್ ಏನು ಇರುತ್ತೆ ಆ ಪ್ರೊಸೆಸ್ಸಲ್ಲಿ ಆಲ್ರೆಡಿ ಇರುವಂತಹ ಕಾಲೇಜಲ್ಲಿ ಯಾವುದಾದ್ರು ಡಿಲೀಟ್ ಮಾಡ್ಬೋದು, ಅಥವಾ ಆಲ್ರೆಡಿ ಇರುವಂಥ ಬ್ರಾಂಚಸ್ಸಲ್ಲಿ ಯಾವುದಾದ್ರು ಡಿಲೀಟ್ ಮಾಡ್ಬೋದು, ಅಥವಾ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಬೋದು. ಬಟ್ ಹೊಸದಾಗಿ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೂ ಆಗಲ್ಲ, ಹೊಸದಾಗಿ ಬ್ರಾಂಚಸ್ಸನ್ನು ಆ್ಯಡ್ ಮಾಡೋದಕ್ಕೂ ಕೂಡ ಅವಕಾಶ ಇರಲ್ಲ. ಸೊ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೂಡ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಈಗ ಚಾಯ್ಸ್ 2, ಚಾಯ್ಸ್ 3 ಹಾಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈಗ ಯಾವ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ಗೆ ಬಂದಿರ್ತಾರೆ, ಅಂದರೆ ಫಸ್ಟ್ ರೌಂಡ್ ಸಿಕ್ಕಿರುವಂಥ ಕಾಲೇಜನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಬಂದಿರ್ತಾರೆ, ಅಂತಹ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು, ಇಲ್ಲದಿದ್ರೆ ಆ ಕಾಲೇಜನ್ನ ಮತ್ತೆ ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ಬೋದು. ಈ ರೀತಿ ಆಪ್ಷನ್ ಇರುತ್ತೆ. ಈಗ ಮತ್ತೊಂದು ಕೇಸ್, ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂಥ ವಿದ್ಯಾರ್ಥಿಗಳಿದೆ, ಅವರು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ಗೆ ಬಂದರು. ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ, ಅವ್ರಿಗೆ ಬೇರೆ ಕಾಲೇಜ್ ಅಲಾಟ್ ಆಗಲಿಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಅಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು, ಇಲ್ಲದಿದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅದನ್ನು ಮತ್ತೊಮ್ಮೆ ಹೋಲ್ಡಲ್ಲಿ ಇಟ್ಕೊಂಡು ಅವರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಕೂಡ ಹೋಗ್ಬೋದು. ಈ ರೀತಿ ಆಪ್ಷನ್ ಇರುತ್ತೆ. ನಂತರ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಆ ಕಾಲೇಜನ್ನು ಡಿಲೀಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಬಂದಿರ್ತಾರೆ. ಅವರಿಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳೋಣ, ಅಲಾಟ್ ಆದರೆ ಅಲ್ಲಿ ಅವರು ಅಡ್ಮಿಷನ್ ಮಾಡ್ಕೋಬಹುದು. ಓಕೆನಾ, ಇಲ್ಲದಿದ್ರೆ ಅಕಸ್ಮಾತ್ ನಾನೀಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಓಕೆನಾ, ಈಗ ಅಕಸ್ಮಾತಾಗಿ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಬಂದರು, ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟೇ ಆಗಲಿಲ್ಲ, ಆ ಟೈಮಲ್ಲಿ ಸೆಕೆಂಡ್ ರೌಂಡ್ ಟೈಮಲ್ಲೂ ಕೂಡ ಅವ್ರ ಬಳಿ ಯಾವುದೋ ಸೀಟ್ ಇರಲ್ಲ, ಅವ್ರೇನು ಮಾಡ್ಬೋದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗಡೆ ಯಾವುದಾದ್ರು ಕಾಲೇಜ್ ಅಲಾಟ್ ಆಗೋದನ್ನ ಚೆಕ್ ಮಾಡೋದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ, ನಂತರ ಇದೊಂದು ವಿಷಯ ನಿಮ್ಗೆ ಹೇಳಬೇಕು, ಯಾವುದಾದ್ರೂ ವಿದ್ಯಾರ್ಥಿಗಳು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಾದರೆ, ಚಾಯ್ಸ್ 3 ಅಂದ್ರೆ ಏನು, ಸಿಕ್ಕಿರೋ ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲ, ಅಲ್ಲಿ ಹೋಗೋದಕ್ಕೆ ಇಷ್ಟನೇ ಇಲ್ಲ ಅಂತ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಮೀನಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ನಿಮಗೆ ಇಷ್ಟ ಇಲ್ದಿರೋ ಕಾಲೇಜನ್ನು ನೀವೇ ಆ್ಯಡ್ ಮಾಡಿದಿರಾ ಅಂತ ಅರ್ಥ. ಆ ರೀತಿ ಯಾಕೆ ಮಾಡ್ತೀರಾ, ಕರೆಕ್ಟಾಗಿ ತಿಳಿದುಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಹಾಗಿದ್ರೆ ಇದಿಷ್ಟು ವಿಷಯ ಗೊತ್ತಾಯಿತು. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ, ಅವಾಗ ಚಾಯ್ಸ್ ಎಂಟ್ರಿ ಇರಲ್ಲ, ನಿಮ್ಮ ಬಳಿ ಯಾವುದೇ ಚಾಯ್ಸ್ ಇರಲ್ಲ. ಅದರ ಮೀನಿಂಗ್ ಏನು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದಾದ್ರು ಕಾಲೇಜ್ ಅಲಾಟ್ ಆದರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು ಅಂತ ರೂಲ್ಸ್ ಇದೆ. ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸೀಟ್ ಅಲಾಟ್ ಆಯಿತು, ನಾನು ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಫೈಲನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಕೇಳಿದವರು ಹೇಳಿದ್ದಾರೆ. ಅದ್ರ ಜೊತೆಗೇನೆ ಮುಂದಿನ ವರ್ಷ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕೂಡ ಅವಕಾಶ ಕೊಡಲ್ಲ. ಸೊ ಈ ರೀತಿ ಪ್ರಾಸೆಸ್ ಫಾಲೋ ಮಾಡಬೇಕಾಗತ್ತೆ.
ಸೊ ಟೋಟಲ್ ಕೌನ್ಸಿಲಿಂಗ್ ಪ್ರಾಸೆಸ್, ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಆಯಿತು. ಎಲ್ಲ ವಿಷಯಗಳು ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.